ಉಡುಪಿಯಲ್ಲಿ ಹಲವಾರು ಶಕ್ತಿಶಾಲಿ ದೇವಾಲಯ ಮಠ ಮಂದಿರಗಳಿದ್ದು ಅವುಗಳಲ್ಲಿ ಬಹುತೇಕ ಪ್ರಕೃತಿಯ ಮಡಿಲಿನಲ್ಲಿದೆ. ಅಂಥದ್ದೇ ಒಂದು ಪ್ರಕೃತಿ ಮಡಿಲಿನಲ್ಲಿರುವ ಧ್ಯಾನಕ್ಕೆ ಯೋಗ್ಯವಾದ ಮಂದಿರವೊಂದನ್ನು ನಾವಿಂದು ನಿಮಗೆ ಪರಿಚಯಿಸುತ್ತಿದ್ದೇವೆ ನೋಡಿ. ಅದುವೇ ಮಲ್ಪೆಯಲ್ಲಿರುವ ವಿಠೋಬಾ ಭಜನಾ ಮಂದಿರ. ಅತ್ಯಂತ ಪುರಾತನ ಇತಿಹಾಸವನ್ನ ಹೊಂದಿರುವ ಈ ಮಂದಿರ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯದ ನಂತರದ ಅತಿ ಹಳೆಯ ಮಂದಿರವಾಗಿದೆ. ಇದಿಷ್ಟೇ ಅಲ್ಲದೆ ಇಲ್ಲಿರುವ ಆಂಜನೇಯ ಸ್ವಾಮಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಹಿಂದೆ ಇಲ್ಲಿ ವ್ಯಾಯಾಮ ಶಾಲೆ ಇತ್ತಂತೆ. ನನ್ನ ಹೆಸರು ರಘುರಾಮ್ ಸುವರ್ಣ ಅಂತ, ಇಲ್ಲಿಯ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ. 1912ರಲ್ಲಿ ಮಂಗಳೂರಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೃತ ಹಸ್ತದಿಂದ ಗೋಕರ್ಣನಾಥನ ಪ್ರತಿಷ್ಠೆ ಆಯಿತು. ಬಹುಶಃ ಆ ಪ್ರತಿಷ್ಠೆ ಈ ಮಂದಿರ ನಿರ್ಮಾಣಕ್ಕೆ ಪ್ರೇರಣೆ ಆಯ್ತಂತ ಹೇಳಿದ್ರು ತಪ್ಪಲ್ಲ. ಅಲ್ಲಿಯ ವಿಶೇಷ ಆಹ್ವಾನಿತರಾಗಿ ಮಲ್ಪೆಯ ಸಾವುಕರ್, ಅಣ್ಣಯ್ಯ ಪೂಜಾರಿ ಹಾಗೂ ಸಮಾನ ಮನಸ್ಕರ ತಂಡ ಮಂಗಳೂರಿಗೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಲ್ಲಿಯ ಕಾರ್ಯಕ್ರಮವನ್ನು ಕಂಡಂಥವರು ನಮ್ಮ ಮಲ್ಪೆಯಲ್ಲಿ ಒಂದು ಸಾನ್ನಿಧ್ಯವನ್ನು ಸ್ಥಾಪಿಸಬೇಕು, ಒಂದು ಸಂಘಟನೆ ಸ್ಥಾಪಿಸಬೇಕೆಂಬ ಹಂಬಲದಿಂದ 1919ರಲ್ಲಿ ಈಗಿನ ಮಲ್ಪೆ ಹೃದಯ ಭಾಗದ ಮುಂಚೆ ಓಲ್ಡ್ ಪೋಸ್ಟ್ ಆಫೀಸ್ ಕಟ್ಟಡ ಅಂತ ಕರೆದಿದ್ದರು, ಅಲ್ಲಿ ವಿಠೋಬನ ಒಂದು ಭಾವಚಿತ್ರನ ಇಟ್ಟು ಭಜನೆ ಪ್ರಾರಂಭ ಮಾಡಿದರು. ಅದೇ ಪ್ರೇರಣೆಯಿಂದ ಮುಂದೆ 1923ರಲ್ಲಿ ಒಂದು ನಿರ್ದಿಷ್ಟ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಶಂಕರ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿದರು. ಆ ಮುಖೇನ ಬಿಲ್ಲವರ ಯೂನಿಯನ್ ಎಂಬ ಸಂಘಟನೆಯನ್ನು 23ರಲ್ಲಿ ಪ್ರಾರಂಭಿಸಿ ಸ್ವಂತ ಬೈಲಾವನ್ನು ನಿರ್ಮಿಸಿ ಮುಂದುವರಿಸಿಕೊಂಡು ಬಂದರು. 1946ರಲ್ಲಿ ಮಂದಿರಿಗೆ ಸ್ವಂತ ಜಮೀನನ್ನು ಖರೀದಿಸಿ, ಪ್ರಸ್ತುತ ಇದೇ ಸ್ಥಳ ಜಮೀನನ್ನು ಖರೀದಿಸಿ ಇಲ್ಲಿ 1940ರಲ್ಲಿ ಉದ್ಯವರ ಸದಿಯ ಸೌಕರ್ ಅವರ ಅಮೃತಾಸ್ತದಿಂದ ಈ ಮಂದಿರವನ್ನು ಉದ್ಘಾಟನೆ ಮಾಡಲಾಯಿತು. ಈ ಸ್ಥಳದ ಮಂದಿರ ಬರುವ ಮೊದಲು ಸ್ಥಳದ ಇತಿಹಾಸ, ಇದು 800 ವರ್ಷ ಇತಿಹಾಸ ಹೊಂದಿದೆ. ಈ ಭೂಮಿ ಗಡಾದ್ ಮತ್ತು ಬ್ರಾಹ್ಮಣ ಜೈನ ಮನೆತನಕ್ಕೆ ಸಂಬಂಧಪಟ್ಟ ಭೂಮಿ. ಈ ಭೂಮಿಯನ್ನು ನಮ್ಮ ಹಿರಿಯರು ಖರೀದಿಸಿ ಇಲ್ಲಿ ದೇವಸ್ಥಾನ ನಿರ್ಮಿಸಬೇಕಂತ ಪ್ರಾರಂಭದಲ್ಲಿ ಯೋಚಿಸಿದರು. ಆದರೆ 6 ವರ್ಷ ಒಂದು ಕಿಟಿಕಿ ಹಂತದಲ್ಲಿ ಈ ದೇವಸ್ಥಾನ ಕಾರ್ಯ ಸ್ಥಗಿತವಾಯಿತು. ತತ್ಪರಿಣಾಮ ನಮ್ಮ ಹಿರಿಯರು ಆಲೋಚನೆ ಮಾಡಿದರು, ಮುಂದೆ ದೇವಸ್ಥಾನ ನಿರ್ಮಾಣ ನಮ್ಮಿಂದ ಕಷ್ಟ ಸಾಧ್ಯ, ಇದನ್ನು ಮಂದಿರವಾಗಿ ಪರಿವರ್ತನೆ ಮಾಡುವ ಎಂಬ ಯೋಚನೆ ಮಾಡಿ 47ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು. ನಿರಂತರವಾಗಿ ಸಾಗಿ ಬಂತು. 25 ವರ್ಷ ಹಿಂದೆ ಇದು ಪುನರ್ ನವೀಕರಣಗೊಂಡು ಜೀರ್ಣೋದ್ಧಾರಗೊಂಡಿತ್ತು. ಈ ಸಂಸ್ಥೆಯಲ್ಲಿ ಈ ಬಾವಿ ಬಲಪಾರ್ಶ್ವದಲ್ಲಿರುವಂತಹ ಬಾವಿ 46ರ ಮುಂಚೆ ಇದನ್ನು ಬಾವಿ ತೋಡುವ ಸಂದರ್ಭದಲ್ಲಿ ಒಂದು ಜೀವಂತ ಶಂಖ ಸಿಕ್ಕಿದ್ದು. ಪ್ರಸ್ತುತ ವಿಠೋಬನ ಸಾನ್ನಿಧ್ಯದಲ್ಲಿ ಅದು ನಿತ್ಯ ಪೂಜೆಗೊಳ್ಳುತ್ತಿದೆ. ಹಾಗೆ ಈ ಜಾಗದಲ್ಲಿ ಬಲಪಾರ್ಶ್ವದಲ್ಲಿ ಕಲ್ಕುಡ ದೈವನ ಸ್ಥಾಪನೆ ಆಗಿದೆ. ಹಾಗೆ ಆಗ್ನೇಯ ಮೂಲೆಯಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಆಗಿದೆ. ಈ ಮಂದಿರದ ಒಳಗೆ ಗಣಪತಿ, ಅನ್ನಪೂರ್ಣೇಶ್ವರಿ, ಆಂಜನೇಯ, ನಾರಾಯಣಗುರು ಸ್ವಾಮಿ, ಹಾಗೆ ಹೊರಭಾಗದಲ್ಲಿ ಕ್ಷೇತ್ರಪಾಲನಾಗಿ ಕಲ್ಕುಡ ದೈವ, ಹಾಗೆ ಪಾರ್ಶ್ವದಲ್ಲಿ ನಾಗದೇವರು ಸಾನ್ನಿಧ್ಯವಿದೆ. ಬೆಳಗಿನ ಮುಂಜಾನೆ 6:30ಕ್ಕೆ ಇಲ್ಲಿಯ ನಿತ್ಯ ಪೂಜೆ, ಬಳಿಕ ಸಾಯಂಕಾಲ 6:30ಕ್ಕೆ ಸಂಜೆಯ ಪೂಜೆ ನಡೀತದೆ. ಇಲ್ಲಿ ವಿಶೇಷವಾಗಿ ಸಂಕಷ್ಟಿ ಗಣಪತಿ ಚತುರ್ಥಿ ಮತ್ತು ಪ್ರತಿ ಶನಿವಾರ ವಾರ ಪೂಜೆ ಮತ್ತು ಅಷ್ಟಮಿ ಚೌತಿ ಪೂಜೆ ಮಾತ್ರವಲ್ಲ, ನವರಾತ್ರಿಯ 9 ದಿನದಲ್ಲಿ ದೇವಿ ಅನ್ನಪೂರ್ಣೇಶ್ವರಿಗೆ ಪೂಜೆ ನಡೀತದೆ. ಫೆಬ್ರವರಿ 5ರಿಂದ 11ರವರೆಗೆ 7 ದಿವಸ ಸಪ್ತ. 12 ತಾರೀಕಿಗೆ ಸ್ವಾಮಿಗೆ ಸತ್ಯನಾರಾಯಣ ಪೂಜೆ, ನವಕ ಪ್ರದಾನ, ಕುಂಭಾಭಿಷೇಕವನ್ನು ಮಾಡಿ ಸಾರ್ವಜನಿಕ ಅನ್ನ ಸಂತರ್ಪಣೆಯು ಕೂಡ ಈ ಕ್ಷೇತ್ರ ನಡೀತಿದೆ. ಅತಿ ಪುರಾತನವಾದ ಕ್ಷೇತ್ರ ಇದು. ನಂಬಿದಂಥ ಭಕ್ತರಿಗೆ ಯಾವತ್ತೂ ಈ ಕ್ಷೇತ್ರ ಕೈ ಬಿಡಲಿಲ್ಲ. ಹಲವು ಇಲ್ಲಿ ಬಂದು ಏನೇನು ಪ್ರಾರ್ಥನೆ ಮಾಡಿಕೊಂಡದ ಅವರಿಗೆ ಎಲ್ಲವೂ ಇಲ್ಲಿ ಪ್ರಾರ್ಥನೆ ಅವರು ಫಲಿಸಿದೆ.
ಹಾಗೆ ಇಲ್ಲಿ ವಿಶೇಷವಾಗಿ ಆಂಜನೇಯ ಸಾನ್ನಿಧ್ಯ ಹೇಗೆ ಬಂತಂದರೆ ಇಲ್ಲಿ ವ್ಯಾಯಾಮ ಶಾಲೆ ಇತ್ತು ಮುಂಚೆ, ನಮ್ಮ ಹಿರಿಯರು ನಡ್ಸ್ಕೊಂಡು ಬರ್ತಿದ್ರು. ಅಂದರೆ ತುಳುವಿನಲ್ಲಿ ಗೋದ ಅಂತ ಹೇಳ್ತಿದ್ರು. ಅದು ಇಲ್ಲಿ ಬಲಪಾರ್ಶ್ವದಲ್ಲಿ ವ್ಯಾಯಾಮ ಶಾಲೆ ಇತ್ತು. ಆದ್ದರಿಂದ ಆಂಜನೇಯನಿಗೆ ಇಲ್ಲಿ ಬಹಳ ಮಹತ್ವ. ಇಲ್ಲಿ ಕಾರಣಿಕವಾದಂಥ ಇದು ಪುನರ್ ನಿರ್ಮಾಣ ಆಗುವ ಮೊದಲೊಂದು ಇಲ್ಲಿ ರಾತ್ರಿ ಹೊತ್ತು, ಅದು ತುಳುವಿನಲ್ಲಿ ಅಜೇನ ಅಂತ ಹೇಳ್ತಾರೆ, ಶಬ್ದ ಬರ್ತಿದ್ದು. ಇಲ್ಲಿ ಪರಿಸರದವರೆಲ್ಲ ಒಟ್ಟಾಗಿ ನಮ್ಮ ಕಮಿಟಿಗೆ ಬಂದು ತಿಳಿಸಿದ್ರು, ರಾತ್ರಿ ಹೊತ್ತು ಈ ರೀತಿಯ ಒಂದು ಶಬ್ದ ಬರ್ತದೆ, ನೀವು ಏನಾದರೂ ಯೋಚನೆ ಮಾಡಬೇಕು, ಈ ಬಗ್ಗೆ ಪ್ರಶ್ನೆ ಇಡಬೇಕಂತ. ನಾವು ಕರ್ನಾಟಕ ರತ್ನ ಅಂತ ಹೇಳುವಂಥ ಕಬೇಡಿ ಶ್ರೀನಿವಾಸ ಜೋಯಿಸರ ಹತ್ರ ಈ ಬಗ್ಗೆ ವಿಮರ್ಶೆ ಮಾಡಿದಾಗ ಈ ಕ್ಷೇತ್ರದ ಕಾರಣಿಕಗಳು ನಮ್ಗೆ ತಿಳಿದು ಬಂತು. ಆಂಜನೇಯನ ಕಾರಣಿಕದಿಂದಲೇ ಈ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ನಾವು ಪ್ರಾರ್ಥನೆ ಮಾಡಿ ಬಳಿಕ ಇದನ್ನು 25 ವರ್ಷ ಹಿಂದೆ ಜೀರ್ಣೋದ್ಧಾರ ಮಾಡಿ ಪುನರ್ ನಿರ್ಮಾಣವನ್ನು ಮಾಡಿದ್ದೇವೆ ಈ ಕ್ಷೇತ್ರವನ್ನು. ಮುಖ್ಯವಾಗಿ ಇಲ್ಲಿಯ ಮೂರ್ತಿಯನ್ನು ಈ ರೀತಿ ಸ್ಥಾಪನೆ ಮಾಡಬೇಕು, ರಚನೆ ಮಾಡಬೇಕು ಉದ್ದೇಶ ಇತ್ತು ಹಿರಿಯರಿಗೆ. ಅಂದರೆ ಶಿಲಾಮೂರ್ತಿ ಅಥವಾ ಬೆಳ್ಳಿಯ ಮೂರ್ತಿಯನ್ನು ರಚನೆ ಮಾಡಿದರೆ ಅದಕ್ಕೆ ತ್ರಿಕಾಲ ಪೂಜೆ ಆಗಬೇಕು. ಆದ್ದರಿಂದ ನಮ್ಮ ಹಿರಿಯರು ಮುಂದಿನ ಜನಾಂಗಕ್ಕೆ ಕಷ್ಟ ಆಗಬಾರ್ದೆಂಬ ನೆಲೆಯಲ್ಲಿ ಈ ಪ್ರಭಾವಳಿ ಥರದಲ್ಲಿ ನಮಗೆ ಇದನ್ನು ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಭಾಳ ವಿಜೃಂಭಣೆಯಲ್ಲಿ ನಮ್ಮ ಸಮಾಜದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅಂದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಹ ಈ ಕ್ಷೇತ್ರ ನಡೀತಾ ಉಂಟು. ಇಂತಹ ಶಕ್ತಿಶಾಲಿ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.